Hi everyone, welcome back to the channel Nandana Creations. Friends, ಇವತ್ತು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ವಿತೌಟ್ ಬೀಡ್ ಕೂಡ ಮಾಡ್ಕೋಬಹುದು. ಎಲ್ಲೋ ಬೀಡ್ಸ್ ಯೂಸ್ ಮಾಡಿಲ್ಲ. ಲಾಸ್ಟ್ ಅಲ್ಲಿ ಬೇಕಂದ್ರೆ ಸ್ಟಿಚ್ ಮಾಡ್ಕೋಬಹುದು. ಕಲರ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್, ಫುಲ್ ಗ್ರ್ಯಾಂಡ್ ಸಾರಿ ಇದೆ ಇದು. ಬನಾರಸಿ ಟೈಪ್ದು ದೊಡ್ಡ ಬಾರ್ಡರ್, ತುಂಬಾ ಚೆನ್ನಾಗಿದೆ ಬೂಟೀಸು ಮತ್ತೆ ಸಾರಿ ಕಲರ್ ಕಾಂಬಿನೇಷನ್. ಇದಕ್ಕೆ ಕ್ರೋಶಾ ನೀಡಲ್ ನಂಬರ್ ಬಂದು 11 ತಗೊಂಡಿದ್ದೀನಿ. 10 ಕೂಡ ತಗೊಳ್ಬಹುದು, 10 ಆದ್ರೂ ತಗೊಳ್ಬಹುದು. ಆಸ್ ಯೂಶುವಲ್ 6 ಎಳೆ ದಾರ ತಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪಲ್ಲು ಬಂದ್ಬಿಟ್ಟು ಪರ್ಪಲ್ ಬ್ಲೂ ಕಲರೇ ಇದೆ. ಸೊ ಅದಕ್ಕೋಸ್ಕರ ನಾನು ಬಾಡಿ ಕಲರ್ ದಾರ ತಗೊಂಡಿದ್ದೀನಿ. ಮತ್ತೆ ಈ ಬೂಟೀಸ್ ಇರೋದ್ರಿಂದ, ಇದೇ ತರ ಬೀಡ್ಸ್ ಇರೋದ್ರಿಂದ ಫ್ರೆಂಡ್ಸ್, ಲಾಸ್ಟಲ್ಲೂ ಸಿಂಗಲ್ ಬೀಡ್ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ನಾಟ್ ನೆಸಸರಿ, ಬೇಡ ಅಂದ್ರೆ ನೀವು ರಿಮೂವ್ ಮಾಡ್ಬಿಡ್ಬೋದು, ಅಂದ್ರೆ ಹಾಕೊಳ್ಳೋದೇ ಬೇಡ. ಸೊ ಲಾಸ್ಟಲ್ಲಿ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಬೀಡ್ ಇಟ್ಟಿದ್ದೀನಿ. ಬೀಡ್ ಇಡೋ ಇಂಟೆನ್ಷನ್ ಇರಲಿಲ್ಲ. ಸ್ಟಾರ್ಟಿಂಗ್ ಫ್ರೆಂಡ್ಸ್ ಲಾಕ್ ಮಾಡೋಣ. ಸ್ಟಾರ್ಟಿಂಗು ಬಟ್ಟೆಗೆ ನೀಡಲ್ ಹಾಕ್ಬಿಟ್ಟು ದಾರನ ತಗೊಂಡು ಬಂದು 2 ದಾರ ಸೇರಿ 1 ಮಾಡಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಆಗುತ್ತೆ 2 ಸರ್ತಿ. 2 ಟೈಮ್ಸ್ ಲಾಕ್ ಆದ್ಮೇಲೆ 5 ಚೈನ್ಸ್ನ ಹಾಕೊಳ್ಳೋಣ. 4 5 ಚೈನ್ಸ್. 5 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಸೊ ಇದು ತುಂಬಾ ದೊಡ್ಡ ಆರ್ಚ್ ಬರುತ್ತೆ ಫ್ರೆಂಡ್ಸ್, ತುಂಬಾ ಅಂದ್ರೆ ತುಂಬಾ ದೊಡ್ಡದು ಬರುತ್ತೆ. ಸೊ ಕರೆಕ್ಟಾಗಿ ಲಾಕ್ ಮಾಡಿ, ಬೇಸು ಸುಕ್ಕು ಬರಬಾರ್ದು ನಮಗೆ, ಆವಾಗಲೇ ತುಂಬಾ ಚೆನ್ನಾಗಿ ಕಾಣಿಸೋ ಡಿಸೈನು. ಅಲ್ಲಿಂದ 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದೆ. ನೆಕ್ಸ್ಟ್ 4 ಚೈನ್, ಮತ್ತೆ ಕೂಡ 4 ಚೈನ್ ಹಾಕೊಳ್ತೀನಿ. ಇವಾಗಲೂ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಸೊ 5 ಆಯಿತು. 4 ಚೈನ್ ಹಾಕಿದ್ದೀನಿ. ಸೊ ನೋಡಿ ಇಲ್ಲಿ ಅಲ್ಲಿಂದ 7 or 8 ಚೈನ್ಸ್ನ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ 6 7 ಚೈನ್ಸ್ ಅಥವಾ 8 ಕೂಡ ಹಾಕೋಬಹುದು. ಇದನ್ನ ಯು ಶೇಪಲ್ಲಿ ಇಟ್ಬಿಟ್ಟು ನೋಡಿ, ಸ್ವಲ್ಪ ಯು ಶೇಪಲ್ಲಿ ಲೂಸ್ ಆಗಿ ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಲೂಸ್ ಆಗಿ ಯು ಶೇಪ್ ಕಾಣಿಸ್ಬೇಕು. ಮತ್ತೆ ಅಲ್ಲಿಂದ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್. ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 5 ಚೈನ್ ಹಾಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಇಲ್ಲಿ 5 ಚೈನ್ ಕೂಡ ನೀವು 4 ಚೈನ್ ಮಾಡ್ಕೋಬಹುದು. ನೋಡಿ ಇವಾಗ 1 ಸತಿ 5 ಚೈನ್, 2 ಸತಿ 4 ಚೈನ್, 1 ಸತಿ 7 ಚೈನ್, 2 ಸತಿ 4 ಚೈನ್, ಮತ್ತೆ 1 ಸತಿ 5 ಚೈನ್, 2 ಸತಿ 4 ಚೈನ್. ಆ ರೀತಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇದು ಒಂದು ಸೆಗ್ಮೆಂಟ್ ಲೈಕ್ 5 ಚೈನ್ ಆದ್ಮೇಲೆ ಈಗ 7 ಚೈನ್ ಆದ ತಕ್ಷಣ 2 ಸತಿ 4, 1 ಸತಿ 5, 2 ಸತಿ 4, 1 ಸತಿ 7, ಈ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸೊ ಲಾಸ್ಟ್ ಅಲ್ಲಿ ನೋಡಿ 7 ಆದ್ಮೇಲೆ 2 ಸರ್ತಿ 4 ಆಯ್ತು, ಮತ್ತೆ 5 ಆಯ್ತು. ಇಲ್ಲಿಗೆ ಎಂಡ್ ಆಗ್ಬೇಕಿತ್ತು, ಸ್ವಲ್ಪ ಸ್ಪೇಸ್ ಮಿಕ್ಕಿದೆ. ಅಲ್ಲಿ ಕೂಡ ನಾನು ಒಂದು 3-4 ಚೈನ್ಸ್ನ ಹಾಕ್ಬಿಟ್ಟು, ಸುಮ್ಮನೆ ಇದೆ ಎಕ್ಸ್ಟ್ರಾ ಫ್ರೆಂಡ್ಸ್, ಜಾಗ ಖಾಲಿ ಕಾಣಿಸ್ಬಾರ್ದು ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ 3 ಚೈನ್ ಹಾಕಿ ಲಾಕ್ ಮಾಡಿ, ಒಂದ್ 2-3 ಸಿಂಗಲ್ ಕ್ರೋಶೆ ಹಾಕಿ ಅದನ್ನ ಸ್ಪೇಸ್ನ ಕವರ್ ಮಾಡ್ಬೇಕಷ್ಟೇ ನಾವು. ಸೊ ಯಾವ ರೀತಿ ಮಾಡೋದು ತೋರಿಸ್ತೀನಿ. ಲಾಸ್ಟಲ್ಲಿ 1-2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಕಟ್ ಮಾಡಿ ನಮ್ಮ ಕಡೆ ಎಳ್ಕೊಳ್ಳೋದು, ದಾರ ಟೈಟ್ ಮಾಡ್ಕೋಬೇಕು. ಸೊ ಈ ರೀತಿ ಬೇಸ್ ಲೈನ್ ರೆಡಿ ಆಗುತ್ತೆ. ಮತ್ತೆ ರಿಂಕಲ್ಸ್ ಇರಬಾರ್ದು ಫ್ರೆಂಡ್ಸ್. ಇದಾದಷ್ಟು ರಿಂಕಲ್ಸ್ ಕಡಿಮೆ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲುಕ್ ನಿಮಗೆ. ಇಲ್ಲಿ ಲಾಕ್ ಮಾಡಿದ್ದೀನಿ ಸೇಮ್ ಕಲರ್ ದಾರ. 5 ಚೈನ್ ಒಳಗಡೆ ಕೂಡ ಒಂದ್ಸತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಡೈರೆಕ್ಟ್ 5 ಚೈನ್ ಹಾಕೋಣ. 5 ಇಡ್ಸತ್ತಾ, 6 ಇಡ್ಸತ್ತಾ ಅಥವಾ 4 ಇಡ್ಸತ್ತಾ ಒಂದ್ಸರಿ ಚೆಕ್ ಮಾಡಿಬಿಟ್ಟು ನೀವು ಕರೆಕ್ಟಾಗಿ ಚೈನ್ಸ್ನ ಹಾಕಿ, ಮತ್ತೆ ಇಲ್ಲಿ 4 ಇರೋ ಕಡೆ 4 ಚೈನ್ಸ್ ಹಾಕ್ತೀನಿ. 5 ಆದ್ಮೇಲೆ 4 ಚೈನ್ಸ್ ಇರೋ ಕಡೆ 4 ಚೈನ್ಸ್ ಹಾಕಿ ಅಲ್ಲಿ ಲಾಕ್ ಮಾಡಿದ್ವಿ ಅಲ್ಲ ಬಟ್ಟೆಗೆ, ಅದೇ ಸಿಂಗಲ್ ಕ್ರೋಶೆ ಒಳಗಡೆ ನಾನು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. 5 ಆಯ್ತು, 4 ಆಯ್ತು. ಈಗ ನೆಕ್ಸ್ಟ್ 4 ಚೈನ್ ಒಳಗಡೆ 1 ಸತಿ ಸಿಂಗಲ್ ಕ್ರೋಶೆ, 1 ಟೈಮ್ ಸಿಂಗಲ್ ಕ್ರೋಶೆ ಆದ್ಮೇಲೆ 1 ಟೈಮ್ ಆದ್ಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ 7 ಚೈನ್ ಇರುತ್ತೆ ಅಲ್ವಾ ನೋಡಿ, 7 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಂಡ್ ಬಂದ್ರೆ ನೀಡಲ್ ಮೇಲೆ 3 ದಾರ ಆಗುತ್ತೆ.
ಸೊ ಆ 3 ದಾರದಲ್ಲಿ ಫಸ್ಟ್ 2 ದಾರಕ್ಕೆ 1 ಮಾಡ್ಕೊಳ್ಳೋಣ, ಮತ್ತೆ 2 ಲೂಪ್ಗೆ 1 ದಾರ ಎಳ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಜಾಗಕ್ಕೆ ಹೋಗಿ ದಾರನ ತಂದು 2ರಲ್ಲಿ 1, 2ರಲ್ಲಿ 1. ಸೊ ಕಂಬಗಳು ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ. ಸೊ ಒಂದೇ ಲೆಂತಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ, ನ್ಯೂ ಡಿಸೈನ್. ಸೊ ಅಂದ್ರೆ ಬೀಡ್ಸ್ ಯೂಸ್ ಮಾಡಿಲ್ಲ ಜಾಸ್ತಿ, ಜಸ್ಟ್ ಥ್ರೆಡ್ ವರ್ಕ್ ತುಂಬಾ ಇರುತ್ತೆ ಇದರಲ್ಲಿ. ಇವಾಗ 6 ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ ನಾನು. 6 ಡಬಲ್ ಕ್ರೋಶೆ ಆದ್ಮೇಲೆ ನೋಡಿ 6 ಡಬಲ್ ಕ್ರೋಶೆ ಆದ್ಮೇಲೆ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ಗಳನ್ನ ಹಾಕಿದ್ದೀನಿ. 6 ಕಂಬಗಳಾದ್ಮೇಲೆ 7 ಚೈನ್ ಗ್ಯಾಪ್ ಅಲ್ಲಿ 6 ಕಂಬ ಆದ್ಮೇಲೆ 3 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ 7 ಚೈನ್ ಒಳಗಡೆ ದಾರ ತಂದು 2ರಲ್ಲಿ 1, 2ರಲ್ಲಿ 1 ಮಾಡಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ಅದು ಟ್ರಯಾಂಗಲ್ ಶೇಪ್ ಅಲ್ಲಿ ಗ್ಯಾಪ್ ಕಾಣಿಸ್ಬೇಕು ನಮಗೆ. ಸ್ಟಾರ್ಟಿಂಗ್ 6 ಡಬಲ್ ಕ್ರೋಶೆ ಹಾಕಿ 3 ಚೈನ್ಸ್ನ ಹಾಕಿ ಮತ್ತೆ 6 ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಬೇಕಂದ್ರೆ ಆ ಕಡೆ 7 ಈ ಕಡೆ 7 ಕೂಡ ಹಾಕೋಬಹುದು ಫ್ರೆಂಡ್ಸ್. ನಮ್ಗೆ ಇನ್ನ 2 ಸ್ಟೆಪ್ ಬರೋದ್ರಿಂದ, ಇನ್ನ 2 ಆರ್ಚ್ ಎಕ್ಸ್ಟ್ರಾ ಬರೋದ್ರಿಂದ ನಾವಿಲ್ಲಿ 6 ಮಾಡ್ಕೊಳ್ತಾ ಇದೀವಿ. 6 ಆಯ್ತು ಅಲ್ವಾ, ಮಧ್ಯದಲ್ಲಿ ಸೆಂಟರ್ ಅಲ್ಲಿ 3 ಚೈನ್. ಸೊ ನೆಕ್ಸ್ಟ್ 4 ಚೈನ್ ಒಳಗಡೆ ನಾನು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ. ಸೊ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿದೆ, ಮತ್ತೆ ಲಾಕ್ ಇರೋ ಕಡೆ ಒಂದ್ಸತಿ ಲಾಕ್, ಬಟ್ಟೆಗೆ ಲಾಕ್ ಮಾಡಿರ್ತೀವಿ ಅಲ್ವಾ ಅದೇ ಲಾಕ್ ಅಲ್ಲಿ ಮತ್ತೆ ಒಂದು ಲಾಕ್ ಮಾಡ್ತೀನಿ. ಈ ರೀತಿ ಕಾಣಿಸುತ್ತೆ. ಸ್ವಲ್ಪ ಟೈಟ್ ಅನ್ಸುತ್ತೆ ನಿಮ್ಗೆ ಆರ್ಚು, ಬಟ್ ನೆಕ್ಸ್ಟ್ ಸ್ಟೆಪ್ ಹಾಕ್ತಿದ್ರೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಸೊ 6 ಡಬಲ್ ಕ್ರೋಶೆ, ಮಧ್ಯದಲ್ಲಿ 3 ಚೈನ್, ಮತ್ತೆ 6 ಡಬಲ್ ಕ್ರೋಶೆ ಹಾಕಿ ಲಾಕ್ ಆಯ್ತು. ಇವಾಗ 4 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 5 ಚೈನ್ ಹಾಕೋಣ. 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಮಾಡಿದೆ. ಸೊ ಮತ್ತೆ 4 ಚೈನ್ ಹಾಕೋಣ. 3, 4 ಲಾಕ್ ಮಾಡೋಣ. ಸೊ ಲಾಕ್ ಇರೋ ಕಡೆ ಲಾಕ್. ಮತ್ತೆ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದ್ಸತಿ ಸಿಂಗಲ್ ಕ್ರೋಶೆ. ಅಲ್ಲಿಂದ ಇವಾಗ ಮತ್ತೆ 6 ಕಂಬಗಳು 6 ಡಬಲ್ ಕ್ರೋಶೆನ 7 ಚೈನ್ ಗ್ಯಾಪ್ ಅಲ್ಲಿ ಸ್ಟಾರ್ಟಿಂಗ್ ಮಾಡ್ಕೊಳ್ತೀನಿ. 6 ಕಂಬಗಳು ಮಾಡಿಕೊಂಡು 3 ಚೈನ್ಸ್ನ ಹಾಕೊಳ್ತೀನಿ. ಸೊ 6 ಕಂಬ ನಾನು ಮಾಡಿಕೊಂಡು ನೋಡಿ ಇಲ್ಲಿಂದ ಆರ್ಚ್ ಹಾಕೋದು, ಮತ್ತೆ ಲಾಕ್ 4 ಚೈನ್ 5 ಚೈನ್ 4 ಚೈನ್, ಮತ್ತೆ ಅಲ್ಲಿಂದ ಆರ್ಚ್ ಸ್ಟಾರ್ಟ್. ಇಲ್ಲಿ ನೋಡಿ ಫ್ರೆಂಡ್ಸ್ 6 ಕಂಬಗಳು ಮಾಡಿದ್ದೀನಿ. ಮತ್ತೆ 3 ಚೈನ್ ಹಾಕೋಣ. 3 ಚೈನ್ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಕಂಬಗಳು ಹಾಕೊಂಡು ಹೋಗೋದಷ್ಟೇ. ಸೊ ಮತ್ತೆ 6 ಕಂಬ. ಇದು ಬೇಗ ಕೂಡ ಆಗೋಗುತ್ತೆ ಫ್ರೆಂಡ್ಸ್. ನಮಗೆ ದೊಡ್ಡ ಆರ್ಚ್ 3 ಟ್ರಿಪಲ್ ಕ್ರೋಶೆ ಅಂತ ಹೇಳೋದಷ್ಟೇ ಅಲ್ಲ, 3 ಸ್ಟೆಪ್ ಕ್ರೋಶ ಅಂತ. ಬಟ್ ಬೇಗ ಆಗೋಗುತ್ತೆ ಇದು. ನಿಮಗೆಲ್ಲ ಒಂದು 18 to 20 ಆರ್ಚಸ್ ಬರುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ಬೇಗ ಆಗೋಗ್ಬಿಡತ್ತೆ. ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್. ನಿಮ್ಗೆ ಸ್ವಲ್ಪ ಹತ್ರ ಬೇಕು ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಕುಚ್ಚು ಕಟ್ಟೋ ಕಡೆ 5 ಚೈನ್ ಇರೋದನ್ನ 4 ಚೈನೇ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ 7 ಚೈನ್ ಇರೋದನ್ನ 6 ಚೈನ್ ಹಾಕೊಳ್ಳಿ. ಸ್ವಲ್ಪ ಹತ್ರ ಬರುತ್ತೆ ನಿಮಗೆ. ಸೊ ಇದೇ ರೀತಿ ಲಾಸ್ಟ್ ವರ್ಗು ಹಾಕೊಂಡು ಹೋಗಿದ್ದೀನಿ ನೋಡಿ. ಲಾಸ್ಟ್ ಅಲ್ಲಿ ನೋಡಿ ಇಲ್ಲಿ ಸಿಂಗಲ್ ಕ್ರೋಶಸ್ ನ ಮಾಡ್ಕೊಳ್ಳೋಣ. ಚೈನ್ಸ್ ಬದಲು ಸಿಂಗಲ್ ಕ್ರೋಶೆ ಇನ್ನ ಸ್ವಲ್ಪ ಗ್ಯಾಪ್ ನ ಫಿಲ್ ಮಾಡ್ದಂಗೆ ಕಾಣಿಸುತ್ತೆ. ಸೊ ನಾನಿಲ್ಲಿ ಎಕ್ಸ್ಟ್ರಾ ಒಂದು 4 ಚೈನ್ ಹಾಕಿ ಸ್ಪೇಸ್ ಕವರ್ ಮಾಡಿದ್ದೆ ಅಲ್ವಾ, ಅಲ್ಲಿ ಸಿಂಗಲ್ ಕ್ರೋಶಸ್ ನ ಮಾಡಿಬಿಟ್ಟು ಸ್ಪೇಸ್ ಕವರ್ ಮಾಡ್ಕೊಳ್ಳೋಣ. ಸೊ ನೋಡಿ ಸುಮ್ಮನೆ ಕಂಟಿನ್ಯೂಸ್ ಆಗಿ ಸಿಂಗಲ್ ಕ್ರೋಶೆ. ಅಲ್ಲಿ ಕುಚ್ ಎಂಡ್ ಆಗತ್ತೆ. ಎಂಡ್ ಆದ್ಮೇಲೆ ಒಂದು ಚೂರು ಜಾಗ ಮಿಕ್ಕತ್ತೆ. ಸೊ ಅದು ಈ ರೀತಿ ಕವರ್ ಮಾಡ್ಕೋಬಹುದು ನಾವು. ಸೊ ಎಕ್ಸ್ಟ್ರಾ 1 2 3 ಚೈನ್ಸ್ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಡೋಣ. ಸೊ ಈ ರೀತಿ ಆರ್ಚಸ್ ಸ್ಟಾರ್ಟಿಂಗ್ ಬೇಸ್ ಆರ್ಚು ರೆಡಿ ಆಗುತ್ತೆ. ಮತ್ತೆ ಸೆಕೆಂಡ್ ಸ್ಟೆಪ್ ಸೇಮ್ ಕಲರ್ ಅಲ್ಲೇ ತಗೊಳ್ಬೇಕು. ಕಲರ್ ಚೇಂಜ್ ಮಾಡೋದು ಬೇಡ, ಇದರಲ್ಲಿ ಸೇಮ್ ಕಲರ್ ಅಲ್ಲಿ ತಗೊಳ್ಳೋಣ. ಮತ್ತೆ ಲಾಕ್ ಮಾಡಿಕೊಂಡು ಈ 5 ಚೈನ್ ಒಳಗಡೆ ಒಂದ್ಸತಿ ಲಾಕ್ ಮಾಡ್ಕೊಳ್ತೀನಿ.
5 ಚೈನ್ ಇರೋ ಕಡೆ 5 ಚೈನ್ ಹಾಕೋಣ. ಲಾಕ್ ಇರೋ ಕಡೆ ಲಾಕ್. ಲಾಕ್ ಇರೋ ಕಡೆ ಲಾಕ್ ಮಾಡಿದೆ. ಇವಾಗ ನೆಕ್ಸ್ಟ್ 4 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ, 1 ಟೈಮ್ ಸಿಂಗಲ್ ಕ್ರೋಶೆ, ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ, ಒಟ್ಟು 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 5 ಚೈನ್ ಹಾಕಿ ಲಾಕ್ ಮಾಡಿ ಆದ್ಮೇಲೆ ನೆಕ್ಸ್ಟ್ 4 ಚೈನ್ ಒಳಗಡೆ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದೆ. ಅಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ ನೋಡಿ, ಈ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಹೋಲ್ ಇರುತ್ತೆ, ಕಾಣುತ್ತೆ ನಿಮಗೆ. ಆ ಹೋಲ್ ಒಳಗಡೆ ಹೋಗಿ ದಾರನ ತಗೊಂಡು ಬಂದು 3 ದಾರ ಇರುತ್ತಲ್ವ, 2ರಲ್ಲಿ 1 ಮಾಡಿ 2ರಲ್ಲಿ 1 ಮಾಡಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಡಬಲ್ ಕ್ರೋಶೆನೇ ಮಾಡ್ಕೋಬೇಕು ನೋಡಿ. ಪ್ರತಿಯೊಂದು ಕಂಬದ ಮೇಲಿರೋ ಹೋಲಿಗೆ ಒಂದೊಂದು ಕಂಬಗಳನ್ನ ಹಾಕ್ಕೊಂಡೋಗ್ಬೇಕು. ಸೊ ಪ್ರತಿ ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆನ ಹಾಕೊಂಡು ಹೋಗ್ತೀನಿ. ಸೊ 6 ಕಂಬಗಳನ್ನ ಹಾಕಿದ್ವಿ ಅಲ್ವಾ ನಾವು, 6 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಅದ್ರ ಮೇಲೆ 6 ಡಬಲ್ ಕ್ರೋಶೆ ಬರುತ್ತೆ ಇವಾಗ ನಮಗೆ. ಸೊ ಪ್ರತಿ ಕಂಬದ ಮೇಲಿರೋ ಹೋಲಿಗೆ ಇದೇ ರೀತಿ ಒಂದೊಂದು ಕಂಬ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಟ್ರಿಪಲ್ ಕ್ರೋಶೆ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್, ನಿಮ್ಗೆ ಇನ್ನೂ ದೊಡ್ಡದಾಗ್ಬಿಡುತ್ತೆ ಡಿಸೈನು. ಸೊ ಅದಕ್ಕೆ ನಾನು ಡಬಲ್ ಕ್ರೋಶೆಸ್ನೇ ಯೂಸ್ ಮಾಡಿದ್ದೀನಿ. ನೀವು ಸೈಜ್ ನೋಡ್ಬೋದು ಕೊನೆಯಲ್ಲಿ ಯಾವ ಸೈಜ್ ಬರುತ್ತೆ ಅಂತ. ಸೊ ಇನ್ನೂ ದೊಡ್ಡದು ಬೇಕನ್ನೋರು ಟ್ರಿಪಲ್ ಕ್ರೋಶೆ ಯೂಸ್ ಮಾಡ್ಕೋಬಹುದು. ಸೊ ಈ ತರ 6 ಡಬಲ್ ಕ್ರೋಶೆ ಮೇಲೆ 6 ಡಬಲ್ ಕ್ರೋಶೆ ಹಾಕಿ ಇವಾಗ 3 ಚೈನ್ಸ್ ಇದೆ ನೋಡಿ ಮಧ್ಯದಲ್ಲಿ ಗ್ಯಾಪ್, 3 ಚೈನ್ಸ್ ಗ್ಯಾಪ್ ಹಾಕಿದ್ವಲ್ಲ, ಡೈರೆಕ್ಟ್ ಆಗಿ ಸೂಜಿ ಮೇಲೆ ದಾರ ಸುತ್ಕೊಂಡು ಇವಾಗ ಆ ಗ್ಯಾಪ್ ಅಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1 2ರಲ್ಲಿ 1 ಮಾಡ್ತೀನಿ, ಕಂಬ ಮಾಡ್ತೀನಿ. ಸೊ ಇವಾಗ ನಾವು 3 ಚೈನ್ ಗ್ಯಾಪ್ ಮಧ್ಯದಲ್ಲಿ ಬಂತು ಅಲ್ವಾ, ಆ ಗ್ಯಾಪ್ ಅಲ್ಲಿ ನಾನು 5 ಕಂಬಗಳು 5 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸೊ 6 ಕಂಬದ ಮೇಲೆ 6 ಕಂಬಗಳು ಹಾಕಿ ಆಯ್ತು. ಇವಾಗ 3 ಚೈನ್ ಗ್ಯಾಪ್ ಅಲ್ಲಿ 5 ಕಂಬಗಳನ್ನ ಹಾಕೊಳ್ತೀನಿ. ಆ ಗ್ಯಾಪ್ ಅಲ್ಲಿ 3 ಚೈನ್ ಗ್ಯಾಪ್ ಒಳಗಡೆ 5 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪ್ ಅಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1 2ರಲ್ಲಿ 1 ಈ ರೀತಿ 5 ಕಂಬಗಳನ್ನ ಹಾಕೊಳ್ತೀನಿ. 5 ಕಂಬ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಕಂಬಗಳು ಹಾಕಿದ್ವಿ ಅಲ್ಲ, ಸೊ 5 ಆಯ್ತು. ನೆಕ್ಸ್ಟ್ ಕಂಬದ ಮೇಲಿರೋ ಹೋಲಿಗೆ ಡೈರೆಕ್ಟ್ ಆಗಿ ನೀಡಲ್ ಹಾಕಿ ದಾರ ಅಂತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ಇವಾಗ 6 ಕಂಬ ಇದೆ ಈ ಸೈಡ್ ಲೆಫ್ಟ್ ಸೈಡು, ಆ 6 ಕಂಬದ ಮೇಲೂ 6 ಕಂಬಗಳನ್ನ ಹಾಕೊಂಡು ಹೋಗೋಣ. ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಈ ರೀತಿ ಆರ್ಚ್ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೇಮ್ ಕಲರ್ ಅಲ್ಲೇ ತಗೋಬೇಕು ಫ್ರೆಂಡ್ಸ್, ಇದು ಕಲರ್ ಚೇಂಜ್ ಮಾಡ್ರೆ ಅಷ್ಟು ಗೊತ್ತಾಗಲ್ಲ ನಿಮಗೆ. ಮಾಡಿ ಕೂಡ ನೋಡ್ಬೋದು, ಬಟ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಲಾಸ್ಟ್ ಕಂಬದ ಮೇಲೆ ಕೂಡ ನಾನು ಕಂಬ ಮಾಡಿದ್ದೀನಿ. ಲಾಸ್ಟ್ ಕಂಬದ ಮೇಲೆ ಕೂಡ ಕಂಬ ಮಾಡಿಕೊಂಡು ಇವಾಗ ನೆಕ್ಸ್ಟ್ 4 ಚೈನ್ ಇರುತ್ತೆ ಅಲ್ವಾ, ಅಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ. ಮತ್ತೆ ಸಿಂಗಲ್ ಕ್ರೋಶೆ, ಲಾಕ್ ಇರೋ ಕಡೆ ಒಂದ್ಸತಿ ಲಾಕ್. ಇವಾಗ 5 ಚೈನ್ ಇರೋ ಕಡೆ 5 ಚೈನ್ 5. ಸೊ ಲಾಕ್ ಇರೋ ಕಡೆ ಲಾಕ್. ಸೊ ಎಲ್ಲೂ ಕೂಡ ಬೀಡ್ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ವಿತೌಟ್ ಬೀಡ್ಸ್ ಡಿಸೈನ್ ಇದು. ಲಾಸ್ಟಲ್ಲಿ ಕೂಡ ಬೇಕಂದ್ರೆ ಸ್ಟಿಚ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇಡವೇ ಬೇಡ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ, ಬರೀ ಥ್ರೆಡ್ ವರ್ಕ್ಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಬ್ಲೌಸಸ್ಗೆ ಯಾರ್ಯಾರಿಗೆ ಥ್ರೆಡ್ ವರ್ಕ್ ಬರೀ ಥ್ರೆಡ್ ವರ್ಕ್ ಮಾಡಿಸಿರ್ತೀರ, ಬೀಡ್ಸೇ ಯೂಸ್ ಮಾಡಿಲ್ಲ ಅಂತ ಅದಕ್ಕೆ ಈ ಬ್ರೈಡಲ್ ಡಿಸೈನ್ ಇದು ಸೂಟ್ ಆಗುತ್ತೆ. ಸೊ ನೋಡಿ ಈ ರೀತಿ ಕಾಣಿಸ್ಬೇಕು ನಿಮಗೆ. ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ಬೇಕು. ನಾವು 6 ಕಂಬದ ಮೇಲೆ 6 ಕಂಬ ಮಾಡ್ಕೋಬೇಕು, 3 ಚೈನ್ ಗ್ಯಾಪಲ್ಲಿ 5 ಕಂಬ ಮಾಡ್ಕೋಬೇಕು. ಮತ್ತೆ ಪ್ರತಿಯೊಂದು ಹೋಲ್ ಗ್ಯಾಪಲ್ಲಿ ಕಂಬಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. 6 ಕಂಬದ ಮೇಲೆ 6 ಕಂಬ ಮಾಡಿ ಆಯಿತು. ಇವಾಗ 3 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ.
5 ಕಂಬಗಳನ್ನ ಮಾಡ್ಕೊಳ್ಳೋಣ. ಐದು ಕಂಬಗಳು ಒಂದೇ ಸತಿ 3 ಚೈನ್ ಗ್ಯಾಪಲ್ಲಿ ಏನು ಗ್ಯಾಪ್ ಇತ್ತು, ಸೊ 5 ಡಬಲ್ ಕ್ರೋಶಸ್ನ ಮಾಡಿಕೊಂಡು ಮತ್ತೆ ಕಂಬದ ಮೇಲೆ ಹೋಲ್ಸ್ ಇರುತ್ತೆ ಅಲ್ವಾ, ಆ ಹೋಲ್ ಗ್ಯಾಪಲ್ಲಿ ಕಂಬಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು, ಹಾಕೊಂಡು ಹೋಗಬೇಕು. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ, ಸೆಕೆಂಡ್ ಆರ್ಚ್ ಹಾಕಿಬಿಟ್ಟು ನಾನು ನೆಕ್ಸ್ಟ್ 4 ಚೈನ್ ಏನಿತ್ತು ಅಲ್ಲಿ 2 ಸತಿ ಸಿಂಗಲ್ ಕ್ರೋಶೆ ಮತ್ತೆ ಲಾಕ್ ಇರೋ ಕಡೆ ಲಾಕ್ ಹಾಕಿ 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಸೊ ಈ ರೀತಿ ಕಾಣುತ್ತೆ. ಸ್ವಲ್ಪ ಫ್ಲಿಪ್ ಆಗ್ತಾ ಇದೆ ಅನ್ಸಿದ್ರು ಪರವಾಗಿಲ್ಲ, ನೆಕ್ಸ್ಟ್ ಸ್ಟೆಪ್ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಕೌಂಟಿಂಗ್ಸ್ ಮಾತ್ರ ಇದೆ, ಟ್ರೈ ಮಾಡಿ ಕರೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಬರುತ್ತೆ. ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ಲಾಸ್ಟಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ತೋರಿಸ್ದೆ ಅಲ್ಲ, ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸೊ ಫೈನಲ್ ಸ್ಟೆಪ್ ಫ್ರೆಂಡ್ಸ್, ಇವಾಗ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ 3rd ಆರ್ಚ್ಗೆ ನಾನು ಕಲರ್ ಚೇಂಜ್ ಮಾಡಿದ್ದೀನಿ. ಸೊ ಪಲ್ಲು ಕಲರ್ ತೊಗೊಂಡಿದ್ದೀನಿ, ಬಾರ್ಡರ್ ಕಲರು. ಲಾಕ್ ಮಾಡಿಕೊಂಡು ಈ 5 ಚೈನ್ ಒಳಗಡೆ ಒಂದ್ಸತಿ ಕೂಡ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್ಸೇ ಹಾಕೋಣ. ನೋಡಿ 5 or 6 ಎಷ್ಟು ಇಡ್ಸತ್ತೆ ಅಷ್ಟು ಕರೆಕ್ಟಾಗಿ ಹಾಕಿ ಕರೆಕ್ಟಾಗಿ ಬರಬೇಕು ಅಲ್ಲಿಗೆ. ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡ್ತೀನಿ, ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್ ಇಲ್ಲಿ 5 ಚೈನ್ ಏನು ತೊಗೊಳ್ತೀನಿ ಯಾವಾಗಲೂ ಕುಚ್ಚು ಕಟ್ಟೋಕ್ಕೆ ನಾನು, ಅಲ್ಲಿ 4 ಕೂಡ ತುಂಬ ಜನ ಯೂಸ್ ಮಾಡ್ತಾರೆ, 4 ಕೂಡ ತೊಗೊಳ್ಬೋದು ನೀವು. ನಾನು ಬೇಗ ಆಗುತ್ತೆ, ಸೊ 5 ಚೈನೇ ಹಾಕಿ ರೂಢಿ ನನಗೆ. ಸೊ 5 ಚೈನ್ ಕುಚ್ಚು ಕಟ್ಟೋದಕ್ಕೆ ಯಾವಾಗಲೂ ತೊಗೊಳ್ತೀನಿ. ಫ್ರೆಂಡ್ಸ್ ಇವಾಗ ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ವಾ, ನೋಡಿ ಫಸ್ಟ್ ಕಂಬದ ಮೇಲಿರೋ ಹೋಲಿಗೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಇವಾಗ ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಡಬಲ್ ಕ್ರೋಶನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದೆ ಅಲ್ಲ, ಆರ್ಚ್ ಇದಕ್ಕೆ ಜಾಸ್ತಿ ಬರುತ್ತೆ, ಬೇಕಂದ್ರೆ ಟ್ರಿಪಲ್ ಕ್ರೋಶ ಯೂಸ್ ಮಾಡಿಬಿಡಿ. ಮತ್ತೆ ಅಲ್ಲಿಂದ 3 ಚೈನ್ಸ್ನ ಹಾಕಿ ಈ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ದಾರ ಅಂತಂದು ಈ 2 ದಾರ ಸೇರಿ 1 ದಾರ ಮಾಡೋಣ. ಪಿಕಾಟ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಲಾಸ್ಟ್ ಸ್ಟೆಪ್ಪಲ್ಲಿ. ಮತ್ತೆ ಸುಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಕಂಬದ ಮೇಲಿರೋ ಹೋಲ್ಗೆ ಹೋಗಿ ದಾರ ಅಂತಂದು 2ರಲ್ಲಿ 1 ಮತ್ತೆ 2 ದಾರದಲ್ಲಿ 1 ಮಾಡಬೇಕು, ಡಬಲ್ ಕ್ರೋಶೆ ಆಗುತ್ತೆ. ಅಲ್ಲಿಂದ 3 ಚೈನ್ಸ್ ಹಾಕಿ ಕಂಬದ ಕೆಳಗಡೆ ಹೋಲ್ ಇರುತ್ತೆ ಅಲ್ವಾ, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಈ 2 ದಾರನ 1 ಮಾಡಿ. ಸೊ ಪಿಕಾಟ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ. ಇವಾಗ ಎಷ್ಟು ಕಂಬಗಳಿದೆ ಸೆಕೆಂಡ್ ಆರ್ಚ್ದು, ಎಷ್ಟು ಕಂಬಗಳ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಷ್ಟು ಕಂಬಗಳ ಮೇಲೂ ನಾನು 1 ಪಿಕಾಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. 1 ಡಬಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ಸ್ನ ಹಾಕಿ ಆ ಗ್ಯಾಪ್ ಕೆಳಗಡೆ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಬೇಕು. ಸೊ ಈ ರೀತಿ ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ ಹಾಕಿ ಕಂಬದ ಕೆಳಗಡೆ ಇರೋ ಹೋಲ್ ಗ್ಯಾಪಿಗೆ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಸೊ ನಾರ್ಮಲ್ ಪಿಕಾಟ್ಸ್ ಬೇಕಂದರೆ ಟ್ರಿಪಲ್ ಕ್ರೋಶ, ನೀವು ನಾನು 3 ಸ್ಟೆಪ್ಪಲ್ಲಿ ಕೂಡ ಡಬಲ್ ಕ್ರೋಶ ಯೂಸ್ ಮಾಡಿದ್ದೀನಿ. ಎಲ್ಲಿ ಬೇಕಾದರೂ ನೀವು ಟ್ರಿಪಲ್ ಕ್ರೋಶನ ಯೂಸ್ ಮಾಡ್ಕೋಬೋದು. ಫಸ್ಟ್ ಸ್ಟೆಪ್ಪಲ್ಲಾದರೂ ಸರಿ, ಸೆಕೆಂಡ್ ಆದರೂ ಸರಿ, ಥರ್ಡ್ ಆದರೂ ಸರಿ. ಇದು 3rd ಸ್ಟೆಪ್ ಅಲ್ವಾ ಫ್ರೆಂಡ್ಸ್ ಡಿಸೈನು, ಸೊ ಆದಷ್ಟು ದೊಡ್ಡದಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಎಲ್ಲ ಕಡೆ ಡಬಲ್ ಕ್ರೋಶ ಯೂಸ್ ಮಾಡಿದ್ದೀನಿ. ಬೇಕಂದರೆ ನೀವು ಟ್ರಿಪಲ್ ಕ್ರೋಶ ಕೂಡ ಯೂಸ್ ಮಾಡ್ಕೊಳ್ಳಿ. ಈಗ ಮಧ್ಯದಲ್ಲಿ ನಾವು 5 ಕಂಬ ಹಾಕೊಂಬಂದ್ವಿ ಅಲ್ವಾ ಟ್ರಯಾಂಗಲ್ ಶೇಪಲ್ಲಿರೋ ಗ್ಯಾಪಿಗೆ. ಸೊ ಇಲ್ಲಿ ಏನು ಆ ಥರ ಡಿಫ್ರೆನ್ಸ್ ನೋಡೋದು ಬೇಡ, ಡೈರೆಕ್ಟಾಗೆ ಆ ಕಂಬದ ಮೇಲೆ ಕೂಡ ಪಿಕಾಟ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಇದು ರೆಡಿ ಆದಮೇಲೂ ಅಷ್ಟೇ ನಾರ್ಮಲ್ ಯು ಶೇಪ್ ಕಾಣಿಸೋದಿಲ್ಲ ನಿಮಗೆ, ಒಂಥರ ವಿಯಲ್ಲಿ ಯು ಬರೋ ಥರ ಕಾಣಿಸುತ್ತೆ. ವಿ ಮತ್ತು ಯು ಮಿಕ್ಸ್ ಆಗಿರೋ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ಮತ್ತು ಶೇಪ್ ಕೂಡ ಅಷ್ಟೇ
ರೆಗ್ಯುಲರ್ ಡಿಸೈನ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಬೇಕಂದ್ರೆ ಈ ಡಿಸೈನ್ ಚೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾರ್ಯಾರಿಗೆ ಬೀಡ್ಸ್ ಇಷ್ಟ ಇಲ್ಲ, ಆಮೇಲೆ ಡಿಸೈನ್ಸ್ ಯಾರ್ಯಾರು ಸೀರೆಗೆ ಬ್ಲೌಸ್ಗೆ ಮಾಡಿಸಿರಲ್ಲ ಅಂಥವ್ರು ಕೂಡ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಬ್ರೈಡಲ್ ಡಿಸೈನ್ಗೆ. ಪ್ರತಿಯೊಂದು ಕಂಬದ ಮೇಲೆ ಈ ರೀತಿಯ ಪಿಕಾಟ್ಸ್ ಹಾಕೊಂಡು ಹೋಗಬೇಕು. ಸೊ ಪೂರ್ತಿ ಎಲ್ಲ ಕಂಬದ ಮೇಲೂ ಪಿಕಾಟ್ಸ್ನ ಹಾಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ನೋಡಿ ಈ ರೀತಿ ಕಾಣಿಸುತ್ತೆ. ಲಾಸ್ಟಲ್ಲಿ ಕೂಡ ಹಾಕಿ ನಾನು ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಇರುತ್ತಲ್ವ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ಲ, 5 ಚೈನ್ ಪಕ್ಕದಲ್ಲಿ ಲಾಕ್ ಇರುತ್ತೆ ಅಲ್ವಾ, ಅಲ್ಲಿ ಲಾಕ್ ಮಾಡಿಕೊಂಡು 5 ಚೈನ್ ಇರೋ ಕಡೆ 5 ಚೈನ್ಸೇ ಹಾಕ್ಕೊಳ್ಳೋಣ. 5 ಅಥವಾ 4 ಇಡ್ಸುತ್ತಾ ನೋಡಿ ಫ್ರೆಂಡ್ಸ್. 4 ಇಡ್ಸಿದ್ರೆ 4, 5 ಇಡ್ಸಿದ್ರೆ 5. ಸೊ ಇಲ್ಲಿ 4 ಇಡ್ಸುತ್ತೆ. ಸೊ ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು ಡೈರೆಕ್ಟಾಗೆ. ಫಸ್ಟ್ ಕಂಬದ ಮೇಲಿರೋ ಹೋಲಿಗೆ ಪಿಕಾಟ್ನ ಮಾಡ್ಕೊಂಡು ಹೋಗ್ಬೇಕು. ಹೋಲ್ಗೆ ದಾರನ ತಗೊಂಡು ಬಂದು ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. 2ರಲ್ಲಿ 1, 2ರಲ್ಲಿ 1 ಮಾಡಿ ಅಲ್ಲಿಂದ 3 ಚೈನ್ ಹಾಕಿ ಕಂಬದ ಕೆಳಗಡೆ ಇರೋ ಹೋಲ್ ಗ್ಯಾಪಿಗೆ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಮತ್ತೆ ಅದೇ ರೀತಿ ಕಂಬಗಳ ಮೇಲೆ ಕಂಬಗಳನ್ನ ಪಿಕಾಟ್ಸ್ಗಳನ್ನ ಮಾಡ್ಕೊಂಡು ಹೋಗೋಣ. ಸೊ ಈ ಡಿಸೈನ್ಗೆ ಮತ್ತು ಕಲರ್ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವೇ ನೋಡ್ಬೋದು, ಸಕ್ಕದಾಗಿ ಕಾಣಿಸುತ್ತೆ ಫೈನಲ್ ಲುಕ್ ಅಂತೂ. ಸೊ ಇದೇ ರೀತಿ ಫುಲ್ ಎಷ್ಟು ಕಂಬಗಳಿದೆ ಅಷ್ಟು ಕಂಬಗಳು. ನಿಮ್ಗೆಲ್ಲಾದ್ರೂ ಫ್ಲಿಪ್ ಆಗ್ತಾ ಇದೆ ಅನ್ಸರೆ ಲಾಸ್ಟ್ ಕಂಬ ಬೇಕಾದ್ರೆ ನೀವು ಮಿಸ್ ಮಾಡಿದ್ರು ಪರವಾಗಿಲ್ಲ ಪಿಕಾಟ್, ಬಟ್ ಕರೆಕ್ಟಾಗಿ ಬರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಾನು ಹೇಳ್ದೆ ಅಲ್ಲ ಶೇಪ್, ಇದು ವಿ ಮತ್ತು ಯು ಮಿಕ್ಸ್ ಮಾಡಿರೋ ಥರ, ಸ್ವಲ್ಪ ಯುಗೆ ಪಾಯಿಂಟ್ ಬಂದಿರೋ ಥರ ಕಾಣಿಸುತ್ತೆ ಈ ರೀತಿ. ಆ ಗ್ಯಾಪ್ ಕೂಡ ನಮಗೆ ಕಾಣಿಸ್ಬೇಕು, ಟ್ರಯಾಂಗಲ್ ಶೇಪ್ ಗ್ಯಾಪ್ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್. ಇದೇ ರೀತಿ ಸೆಕೆಂಡ್ ಆರ್ಚ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಪ್ರತಿಯೊಂದು ಕಂಬದ ಮೇಲೆ ಒಂದೊಂದು ಪಿಕಾಟ್ಸ್ ಹಾಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಸ್ಟಿಫ್ ಆಗೇ ಇರುತ್ತೆ. ಬೇಕಂದರೆ ಇಲ್ಲಿ ಒಂದು ಸ್ಟೋನ್ ಚೈನ್ ಅಂಟಿಸ್ಬೋದು, ಇಲ್ಲಾಂದರೆ ಅದು ಕೂಡ ಬೇಡ. ಎಲ್ಲಾದರೂ ಬೀಡ್ ಆ್ಯಡ್ ಮಾಡ್ಕೊಳ್ಳಂಗಿದ್ರೆ ಸೆಕೆಂಡ್ ಕಂಬಗಳ ಮೇಲೆ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ, 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ತೀನಿ. 4, 5 ಲಾಕ್ ಇರೋ ಕಡೆ ಲಾಕ್. ಸೊ ನೀವು ನೋಡ್ಬೋದು ವಿತೌಟ್ ಬೀಡ್ಸು ವಿತೌಟ್ ಸ್ಟೋನ್ ಚೈನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ಕೂಡ ತುಂಬ ಜನ ಇಷ್ಟ ಬೀಳ್ತಾರೆ. ಬೇಕಂದ್ರೆ ಇದಕ್ಕೆ ಡೆಕೋರೇಟ್ ಕೂಡ ಮಾಡ್ಕೋಬೋದು. ನಿಮ್ಗೆಲ್ಲಾದ್ರೂ ಇಲ್ಲಿ ಪಿಕಾಟ್ಸ್ ಸ್ವಲ್ಪ ಜಾಸ್ತಿ ಅನ್ಸಿದ್ರು ಫ್ರೆಂಡ್ಸ್, ಲಾಸ್ಟ್ ಕಂಬ ಇರುತ್ತೆ ಅಲ್ವಾ ಲೆಫ್ಟ್ ಸೈಡ್ದು, ಅಲ್ಲಿ ಬೇಕಾದ್ರೆ ಒಂದು ಸ್ಕಿಪ್ ಮಾಡ್ಬೋದು ಪಿಕಾಟ್ನ. ಇಲ್ಲಾಂದ್ರೆ ಪೂರ್ತಿ ಹಾಕಿ ಒಂದು ಫೋಲ್ಡ್ ಆದ ತಕ್ಷಣ ಅದು ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಸ್ಟಿಫ್ ಆಗಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಇದರಲ್ಲಿ ಬೀಡ್ಸ್ ಹಾಕೋದು ಏನೂ ಎಕ್ಸ್ಟ್ರಾ ಇದಿಲ್ಲ ಫ್ರೆಂಡ್ಸ್, ಬರೀ ಥ್ರೆಡ್ ವರ್ಕು ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಸೊ ಎಂಡಿಂಗಲ್ಲಿ ನೋಡಿ ಇಲ್ಲಿ 5 ಚೈನ್ ಅಲ್ಲಿ ಕುಚ್ಚು ಕಟ್ಟೋದು, ಮತ್ತು ಲಾಸ್ಟಲ್ಲಿ ಗ್ಯಾಪ್ ಕಾಣಿಸ್ಬಾರ್ದು ಅಂದ್ಬಿಟ್ಟು ಒಂದಷ್ಟು ಸಿಂಗಲ್ ಕ್ರೋಶೆ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ ಪ್ರತಿಯೊಂದು ಆರ್ಚು. ನೋಡಿ ಹತ್ರನೇ ಇದೆ ಅಂತ ಗ್ಯಾಪ್ ಏನು ಕಾಣಿಸಲ್ಲ. ಸೊ ನಮಗೆ ಇದರಲ್ಲಿ ಹೆಚ್ಚಾಗತ್ತೆ ಅಂತ ಸ್ಟೋನ್ ಚೈನ್ ಕೂಡ ಅನಿಸಿದ್ದೀನಿ. ನೆಸೆಸರಿ ಇಲ್ಲ ಫ್ರೆಂಡ್ಸ್ ಸ್ಟೋನ್ ಚೈನ್ ಕೂಡ ಮತ್ತು ಬೀಡು. ಬೇಕಂದ್ರೆ ನೀವು ಸ್ಟಿಚ್ ಮಾಡ್ಕೋಬೋದು, ಬೇಕಾದರೆ ಪೇಸ್ಟ್ ಮಾಡ್ಕೋಬೋದು. ಫೈನಲ್ ಲುಕ್ಕು ಈ ರೀತಿ ಇದೆ. ತುಂಬ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಯಾರ್ಯಾರು ಬ್ಲೌಸ್ ವರ್ಕ್ ಮಾಡಿಸಿಲ್ಲ ಅಂಥವ್ರಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ ವಿತೌಟ್ ಬೀಡ್ ಡಿಸೈನು. ಮೇಲೆ ಬೀಡು ಬೇಕಂದರೆ ಸ್ಟಿಚ್ ಮಾಡಿ, ಇಲ್ಲಾಂದರೆ ನೆಸೆಸರಿ ಇಲ್ಲ. ಯಾಕಂದರೆ ಇದು ವಿತೌಟ್ ಡಿಸೈನೇ. ಬೂಟೀಸ್ಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಕಸ್ಟಮರ್ ಲಾಸ್ಟಲ್ಲಿ ಸ್ಟಿಚ್ ಮಾಡೋಕ್ಕೆ ಹೇಳಿದ್ರು, ಸೊ ಸ್ಟಿಚ್ ಮಾಡಿದ್ದೀವಿ ಅಷ್ಟೇ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 950 to 1100ವರೆಗೂ ಚಾರ್ಜ್ ಮಾಡ್ತೀವಿ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮಾಡಿ. ಅಷ್ಟೇ ಬರೋದು ಆರ್ಚಸ್ಸು, ಅಷ್ಟು ದೊಡ್ಡದಾಗಿದೆ ಫ್ರೆಂಡ್ಸ್. ನೋಡಿ ಒಂದು ಚಿಕ್ಕ ಬೇಬಿ ಕುಚ್ಚು ಕಟ್ಟಿದ್ದೀನಿ ನಾನು, 137 ದಾರ ಸುತ್ತಕೊಂಡು ಬಾರ್ಡರ್ ಕಲರು, ಮತ್ತು ಬೀಡ್ ಕೂಡ ಒಂದು ಸ್ಟಿಚ್ ಮಾಡಿದ್ದೀನಿ. ಸೊ ನಾವು ಬೂಟೀಸ್ದು ಡಿಸೈನ್ ತೋರಿಸ್ದಲ್ಲ, ಬೀಡ್ ಮರಿಬೇಡಿ, ಟ್ರೈ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ.
and thank you for watching, friends. Thank you.